ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. BSc ನರ್ಸಿಂಗ್ ಮತ್ತು ಅಲರ್ಟ್ ಸೈನ್ಸ್ ಮಾಡಬೇಕು ಅಂತ ಬಯಸಿರುವಂಥ ವಿದ್ಯಾರ್ಥಿಗಳು ಈ ವರ್ಷ ನೀವು ಗೋರ್ಮೆಂಟ್ ಕಾಲೇಜ್ಗಳನ್ನು ಪಡ್ಕೋಬೇಕು ಅಂತಂದರೆ KE ಮುಖಾಂತರ ಹೋಗಬೇಕಾಗತ್ತೆ. PUC ಮೇಲೆ ಪ್ಯಾರಾಮೆಡಿಕಲ್ ಇದು ಸೈನ್ಸನ್ನು BSc ಪ್ಯಾರಾಮೆಡಿಕಲ್ ಸೈನ್ಸ್ ಕೋರ್ಸ್ಗಳನ್ನು ಮಾಡಬೇಕು ಅಂದರೆ ಕೂಡ ನೀವು CET ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಜೊತೆಗೆ ನೀಟ್ ಎಕ್ಸಾಮನ್ನು ಕೂಡ ನೀವು ಕಟ್ಟಬೇಕು ಅಂದರೂ ಕೂಡ CETಗೆ ಕೂಡ ಅಪ್ಲಿಕೇಶನ್ ನೀವು ಹಾಕಿರಲೇಬೇಕಾಗತ್ತೆ. ಜೊತೆಗೆ BSc ನರ್ಸಿಂಗ್ ಅದು ಪ್ರೈವೇಟ್ ಸೀಟ್ ಆಗಲಿ ಗೌರ್ಮೆಂಟ್ ಸೀಟ್ ಆಗಲಿ ಅದನ್ನು ಕೂಡ ಪಡ್ಕೋಬೇಕಂದ್ರೆ ನೀವು CET ಅಪ್ಲಿಕೇಶನ್ ಹಾಕಲೇಬೇಕು ಮತ್ತು ಎಕ್ಸಾಮನ್ನು ಕೂಡ ಬರೀಲೇಬೇಕು BSc ನರ್ಸಿಂಗ್ ವಿದ್ಯಾರ್ಥಿಗಳು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಆದೇಶವನ್ನು ಹೊರಡಿಸಿದ್ದಾರೆ KE ವತಿಯಿಂದ. UG CET 2024ಕ್ಕೆ ನೋಂದಣಿ ಮಾಡಲು ಕೊನೆಯ ಅವಕಾಶ, ಅಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಮತ್ತೊಂದು ಅವಕಾಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಇದೊಂದು ಸದುಪಯೋಗ ಪಡ್ಕೊಳ್ಬೋದು. ಯಾರಿಗೆಲ್ಲ ಅಂದರೆ ಇದು BSc ಆನರ್ಸ್ ಅಂದರೆ ಕೃಷಿ ಅಗ್ರಿಕಲ್ಚರ್ ಸೈನ್ಸು, BSc ನರ್ಸಿಂಗು, ಆಮೇಲೆ B ಫಾರ್ಮಾ, ಆಮೇಲೆ B ಫಾರ್ಮಾ ಲ್ಯಾಟ್ರಲ್ ಎಂಟ್ರಿ ವಿದ್ಯಾರ್ಥಿಗಳು, D ಫಾರ್ಮಾ D ಮುಂತಾದ ಕೋರ್ಸ್ಗಳು, ಇಂಜಿನಿಯರಿಂಗ್ ಎಲ್ಲ ಇನ್ಕ್ಲೂಡಿಂಗ್ ಇವೆ, ಆಮೇಲೆ ಯೋಗ, ನ್ಯಾಚುರೋಪತಿ ಇವೆಲ್ಲ ಕೋರ್ಸ್ಗಳನ್ನು ನೀವು ಪಡ್ಕೋಬೇಕು ಅಂದರೆ ಅದಕ್ಕೆ 18/4/2024ರಿಂದ 19/4/2020 ಅಂದರೆ 2 ದಿನ ನಿಮಗೆ CETಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡುವಂತೆ ಕೆಲವು ವಿದ್ಯಾರ್ಥಿಗಳು ಮತ್ತು ಪೋಷಕರು ಮನವಿ ಸಲ್ಲಿಸಿದರು. ಹೀಗಾಗಿ ಪ್ರಾಧಿಕಾರ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಅಂತಿಮ ಅವಕಾಶವನ್ನು ಕೊಡಲಾಗುತ್ತದೆ. ಎಲ್ಲಿಂದ ಯಾವಾಗ ಕೊಡಲಾಗುತ್ತದೆ ಅಂತಂದರೆ ಅರ್ಜಿ ಸಲ್ಲಿಸದೇ ಇರುವ ಅಥವಾ ಅರ್ಜಿ ಪೂರ್ಣಗೊಳಿಸದೇ ಇರುವ ಅಥವಾ ಅರ್ಜಿಯನ್ನು ಶುಲ್ಕವನ್ನು ಪಾವತಿಸದೇ ಇರುವಂಥ ಅಭ್ಯರ್ಥಿಗಳು 12/3/2024 ಬೆಳಗ್ಗೆ 11 ಗಂಟೆಯಿಂದ 15/3/2024 ರಾತ್ರಿ 12 ಗಂಟೆ ತನಕ ನೀವು ನೋಂದಣಿಯನ್ನು ಮಾಡ್ಕೊಳ್ಬೋದು. ರಿಜಿಸ್ಟ್ರೇಷನ್ ಮತ್ತೆ ನೀವು ಅಪ್ಲಿಕೇಶನ್ ಹಾಕ್ತಂದರೆ 12ರಿಂದ 15 ತಾರೀಕಿಗೆ ತನಕ ನೀವು ಅಪ್ಲಿಕೇಶನ್ ಹಾಕಬೇಕು. ಇಲ್ಲಿ 18ರಿಂದ 19ಕ್ಕೆ CET ಎಕ್ಸಾಮನ್ನು ಎಕ್ಸಾಮನ್ನು ನಡೆಸಲಾಗುತ್ತೆ. ಆದರೆ ನೆನಪಿಟ್ಟುಕೊಳ್ಳಿ, 12ರಿಂದ 15 ತಾರೀಕು ತನಕ ಇದನ್ನು ಕೊನೆಯ ಅವಕಾಶ ಕೊಡಲಾಗಿದೆ. 16ನೇ ತಾರೀಕಿಗೆ ಫೀಸನ್ನು ಪೇಮೆಂಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಇದು ಕೊನೆಯ ಒಂದು ದಿನಾಂಕವನ್ನು ವಿಸ್ತರಣೆ ಮಾಡಿದ್ದೀವಿ. ಇದರ ಒಂದು ಸದುಪಯೋಗ ನೀವು ಪಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಮೇಲೆ ಜೊತೆಗೆ ನೀವು ಆನ್ಲೈನ್ ಅಪ್ಲಿಕೇಶನನ್ನು ಯಾವೆಲ್ಲ ಒಂದು ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕಿದ್ದೀರಿ, ಅದಕ್ಕೆ ನೀವು ಮಾಹಿತಿ ಪುಸ್ತಕವನ್ನು ನೋಡಿಕೊಂಡು ಅರ್ಜಿಯನ್ನು ಹಾಕಿ ಅಂತ ಇವರು ಕೂಡ ಹೇಳ್ತಾ ಇದ್ದಾರೆ. ಬಟ್ ಕೊನೆಯ ದಿನಾಂಕ ನೆನಪಿಟ್ಟುಕೊಳ್ಳಿ, ಮತ್ತೊಂದು ಸಲ ಅವಕಾಶ ಕೊಟ್ಟಿರೋದು ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ 12ರಿಂದ 15ನೇ ತಾರೀಕು ತನಕ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ.